ಎಲ್ಲರಿಗೂ ಯೂಟ್ಯೂಬ್ ನಲ್ಲಿ ಟೆಕ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ನಿಮ್ಮಲ್ಲಿ ಇರುವ ವಿಡಿಯೋಸ್ಗಳನ್ನ ಹೇಗೆ ಕಂಪ್ರೆಸ್ ಮಾಡೋದು. ಹೌದು ಸ್ನೇಹಿತರೆ, ನೀವು ಹೈ ಕ್ವಾಲಿಟಿನಲ್ಲಿ ವಿಡಿಯೋಸ್ನ ಶೂಟ್ ಮಾಡಿರ್ತೀರಾ ಅಥವಾ ನೀವು ಎಡಿಟ್ ಮಾಡಿರುವಂತ ವಿಡಿಯೋಸ್ಗಳು ಹೈ ಕ್ವಾಲಿಟಿನಲ್ಲಿ ರೆಂಡರ್ ಮಾಡಿರ್ತೀರಾ. ಅದನ್ನ ನೀವು ನೇರವಾಗಿ ಯೂಟ್ಯೂಬ್ಗೆ ಅಥವಾ ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಲಿಕ್ಕೆ ಸಾಕಷ್ಟು ಇಂಟರ್ನೆಟ್ ಡೇಟಾ ಬೇಕಾಗುತ್ತೆ, ಸಮಯನೂ ಕೂಡ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ವಿಡಿಯೋನ ಕಂಪ್ರೆಸ್ ಮಾಡಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಈ ವಿಡಿಯೋ ಫುಲ್ ನೋಡಿ, ತುಂಬಾ ಯೂಸ್ಫುಲ್ ಇದೆ. ಮೊಬೈಲ್ ನಲ್ಲೇ ಸುಲಭವಾಗಿ ನಿಮ್ಮ ವಿಡಿಯೋಗಳನ್ನ ಕಂಪ್ರೆಸ್ ಮಾಡಿ ಇಟ್ಕೊಳ್ಳುವಂಥದ್ದು. ನೀವು ಬಹಳಷ್ಟು ವಿಡಿಯೋಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಂತ ಸ್ನೇಹಿತರೆ, ನೀವು ಲೋ ಕ್ವಾಲಿಟಿನಲ್ಲಿ ಯಾವತ್ತೂ ವಿಡಿಯೋ ಶೂಟ್ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಹೈ ಕ್ವಾಲಿಟಿನಲ್ಲಿ ಯಾವತ್ತೂ ವಿಡಿಯೋ ಶೂಟ್ ಮಾಡಿ. ಫೈಲ್ ಸೈಜ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ. ಸೊ ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಕಂಪ್ರೆಸ್ ಮಾಡೋದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪ್ಲೇ ಸ್ಟೋರ್ ನಲ್ಲಿ ಆ ಅಪ್ಲಿಕೇಶನ್ ಮೊದಲು ಇನ್ಸ್ಟಾಲ್ ಮಾಡ್ಕೋಬೇಕು. ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ಸರ್ಚ್ ಮಾಡಬೇಕಾಗುತ್ತೆ, ವಿಡಿಯೋ ಕಂಪ್ರೆಸರ್ ಅಂತ. ಸ್ನೇಹಿತರೆ, ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಪ್ಲೇ ಸ್ಟೋರ್ ಇಂದ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತಾ ಇಲ್ಲ, ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ರೀತಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋದು ಅಂತ. ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ, ನನ್ನ ಫೋನ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ಮೋಡ್ ಅಪ್ಲಿಕೇಶನ್ ಆಗಿದೆ, ನೀವು ಬೇಕಿದ್ರೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ಈಗ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಇಂಟರ್ಫೇಸ್ ಈ ತರ ಬರ್ತಾ ಇದೆ. ನೀವು ಮೆನ್ಯೂನಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಬಹುದು. ಇಲ್ಲಿ ಬ್ಯಾಕ್ ಗ್ರೌಂಡ್ ಪ್ರೊಸೆಸಿಂಗ್ ಅಂತ ಇದೆ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಹೇಗೆ ಎನೇಬಲ್ ಮಾಡೋದು ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ ಇಂಪೋರ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಮಾಡಿ. ಇಲ್ಲಿ ನೋಡಬಹುದು ಸ್ನೇಹಿತರೆ, ನಿಮ್ಮ ಫೋನ್ ನಲ್ಲಿ ಇರುವಂತ ಎಲ್ಲ ವಿಡಿಯೋಸ್ ಗಳು ಇಲ್ಲಿ ತೋರಿಸ್ತಾ ಇದೆ. ಗ್ಯಾಲರಿ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಒಂದು ವಿಡಿಯೋನ ನಿಮ್ಗೆ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಕೇವಲ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ, ನೀವು ಹೆಚ್ಚಿನ ವಿಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಮೇಲ್ಗಡೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೋಡಬಹುದು ಸ್ನೇಹಿತರೆ, ಈ ರೀತಿ ಓಪನ್ ಆಗಿದೆ. ಇದು MP4 ವಿಡಿಯೋ ಆಗಿದೆ ಸ್ನೇಹಿತರೆ. ನಾನು ಚೆಕ್ ಮಾಡದಂತೆ ಈ ಅಪ್ಲಿಕೇಶನ್ ತುಂಬಾ ಪರ್ಫೆಕ್ಟ್ ಆಗಿ ಚೆನ್ನಾಗಿ ವಿಡಿಯೋನ ಕಂಪ್ರೆಸ್ ಮಾಡುತ್ತೆ ಸ್ನೇಹಿತರೆ. ಇದೊಂದು ವಿಡಿಯೋ ಕನ್ವರ್ಟರ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಮೇಲೆ ಬಲಗಡೆ ಫಾರ್ಮೆಟ್ ಅಂತ ಕೇಳ್ತಾ ಇದೆ. ಇಲ್ಲಿ MP4 ವಿಡಿಯೋ ಈಗ ಆಲ್ರೆಡಿ ಇರುವಂತದ್ದು. ಇದು ನೀವು ಬೇರೆ ಫಾರ್ಮೆಟ್ ನಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ಫಾರ್ಮೆಟ್ ಗಳಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡಿ ವಿಡಿಯೋನ ಕನ್ವರ್ಟ್ ಮಾಡ್ಕೊಬಹುದು. ನಾನು MP4 ವಿಡಿಯೋನೇ ಇರಲಿ ಅಂತ ಆಗಿ ಬಿಡ್ತಿದ್ದೀನಿ. ಸುಲಭವಾಗಿ ಆಲ್ರೆಡಿ ಪ್ರೀಸೆಟ್ ಗಳನ್ನ ಅವರೇ ಕೊಟ್ಟಿದ್ದಾರೆ. ಮೊದಲನೇದು ನೋಡಬಹುದು, ಇದನ್ನ ಸೆಲೆಕ್ಟ್ ಮಾಡಿದ್ರೆ ಲೋ ಕ್ವಾಲಿಟಿನಲ್ಲಿ ನಿಮ್ಮ ವಿಡಿಯೋ ಕನ್ವರ್ಟ್ ಆಗುತ್ತೆ. ಎರಡನೇದು ನೋಡಬಹುದು, ಇದು ಹೈ ಕ್ವಾಲಿಟಿ ಇದೆ. ಮೂರನೇದು ಇದಕ್ಕಿಂತ ಸ್ವಲ್ಪ ಮೀಡಿಯಂ ಫೈಲ್ ಅದು. ಇನ್ನೊಂದು ನೆಕ್ಸ್ಟ್ ನೋಡಬಹುದು ಸ್ನೇಹಿತರೆ, ಮೀಡಿಯಂ ಕ್ವಾಲಿಟಿನಲ್ಲೇ ಇದೊಂದು ಸ್ವಲ್ಪ ಹೈ ಕ್ವಾಲಿಟಿ. ಇದು ಸ್ನೇಹಿತರೆ, ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಿದೆ ಅನ್ಕೋತೀನಿ. ಮೇಲ್ಗಡೆ ಪಿಕ್ಚರ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ನಮ್ಮ ಒರಿಜಿನಲ್ ವಿಡಿಯೋ ಅದರ ಫ್ರೇಮ್ ಸೈಜ್ ಇಲ್ಲೇ ಇದೆ. ಇದೊಂದು 4K ವಿಡಿಯೋ ಆಗಿದೆ, ಮತ್ತೆ ಅದರ ಸೈಜ್ 30 MB ಇದೆ. ಇಲ್ಲಿ ಗಮನಿಸಬಹುದು, ಫುಲ್ HD ರೆಸಲ್ಯೂಷನ್ ತೋರಿಸ್ತಾ ಇದೆ. ಇದರಲ್ಲೇ ಹೈ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಲೋ ಕ್ವಾಲಿಟಿ ಇಲ್ಲಿ ಇರುವಂತದ್ದು. ಹಾಗೆ ನೆಕ್ಸ್ಟ್ ನೋಡಬಹುದು ಸ್ನೇಹಿತರೆ, ಲಾರ್ಜ್ ಫೈಲ್ ಅಂತ ಇದೆ. ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ನಿಮ್ಗೆ ರೆಸಲ್ಯೂಷನ್ ಕೂಡ ಸೇಮ್ ಇದೆ, ಕ್ವಾಲಿಟಿನೂ ಆಲ್ಮೋಸ್ಟ್ ಸೇಮ್ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಅದರ ಕೆಳಗಡೆ ನೋಡಬಹುದು ಸ್ನೇಹಿತರೆ, ಇನ್ನೊಂದು ಲಾರ್ಜ್ ಫೈಲ್ ಇದೆ, ಅದು ಹೈ ಕ್ವಾಲಿಟಿ ಇದೆ. ಅಂದ್ರೆ ಈಗ ಆಲ್ರೆಡಿ ಏನಿದೆ ವಿಡಿಯೋ ಆಲ್ಮೋಸ್ಟ್ ಅದೇ ಈಕ್ವಲ್ ಆಗುತ್ತೆ. ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ದಿಲ್ಲ. ನೀವು ಫುಲ್ HD ವಿಡಿಯೋನ ಹೈ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಲೋ ಕ್ವಾಲಿಟಿ ಮಾಡ್ಕೋತೀರಾ ಅಂದ್ರೆ ಮೇಲೆ ಆಟೋ ಪ್ರೀಸೆಟ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನೋಡ್ಬೋದು ನೀವು ಫಿಟ್ ಟು ಸೈಜ್ ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ಸ್ನೇಹಿತರೆ, ಕೆಳಗಡೆ ಯೂಸ್ಫುಲ್ ಸೈಜಸ್ ಅಂತ ಅವರೇ ಕೊಟ್ಟಿದ್ದಾರೆ. ನೀವು ಜಿಮೇಲ್ಗಾಗ್ಲಿ ಡ್ರೈವ್ಗೆ ಫೈಲ್ ಅಪ್ಲೋಡ್ ಮಾಡಬೇಕಾಗುತ್ತೆ, ವಾಟ್ಸಪ್ ಅಲ್ಲಿ ವಿಡಿಯೋ ಕಳ್ಸಕ್ ಆಗ್ಬೋದು. ನಿಮ್ಗೆ ಇಲ್ಲಿ ಫಿಕ್ಸೆಡ್ ಇದೆ ನೋಡಿ, ಇದನ್ನ ಚೇಂಜ್ ಕೂಡ ಮಾಡ್ಬೋದು. ನೀವು ಇಲ್ಲಿ ವ್ಯಾಲ್ಯೂಸ್ ನ ಚೇಂಜ್ ಮಾಡಿ ನಿಮ್ಗೆ ಎಷ್ಟು MB ಬೇಕು ನೇರವಾಗಿ ಅಷ್ಟೇ MB ಗೆ ಕೂಡ ವಿಡಿಯೋ ಕನ್ವರ್ಟ್ ಮಾಡಬಹುದು. ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಬ್ಯಾಕ್ ಬರ್ತಾ ಇದೀನಿ. ಹಾಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ, ಕಸ್ಟಮ್ ಅಂತ ಇದೆ. ಇಲ್ಲಿ ರೆಸಲ್ಯೂಷನ್ ನೀವೇ ಕಸ್ಟಮ್ ಆಗಿ ಸೆಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಕ್ವಾಲಿಟಿ ಕೂಡ ನೀವು ಇಲ್ಲೇ ಕೊಡಬಹುದು. ಇಲ್ಲಿ ಲೋ ಕ್ವಾಲಿಟಿ ಕೊಟ್ಟಷ್ಟು ವಿಡಿಯೋ ಫೈಲ್ ಸೈಜ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಫ್ರೇಮ್ ರೇಟ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು, ಆಕ್ಚುಯಲ್ ಆಗಿ ನಮ್ಮ ಒರಿಜಿನಲ್ ಫೈಲ್ ವಿಡಿಯೋ ಏನಿದೆ 25 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ.
ಅದನ್ನ ಡಿಫಾಲ್ಟ್ ಆಗಿ ಹಾಗೆ ಇಟ್ರು ಕೂಡ ಓಕೆ ಸ್ನೇಹಿತರೆ. ಅಥವಾ ನಿಮ್ಗೆ 30 ಫ್ರೇಮ್ಸ್ ಪರ್ ಸೆಕೆಂಡ್ ಬೇಕು ಅಂದ್ರೂ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು. ಒರಿಜಿನಲ್ ಹಾಗೆ ಇರಲಿ ಸ್ನೇಹಿತರೆ, ಇದು ಏನು ಕೂಡ ಮಾಡಬೇಡಿ. ಬೇಕಿದ್ರೆ ರೆಸಲ್ಯೂಷನ್ ಕ್ವಾಲಿಟಿ ಮಾತ್ರ ಇಲ್ಲಿ ಚೇಂಜ್ ಮಾಡಿ ವಿಡಿಯೋ ಕನ್ವರ್ಟ್ ಮಾಡಿ. ಹಾಗೆ ಸ್ನೇಹಿತರೆ ಕೊನೆ ಆಪ್ಷನ್ ನೋಡಬಹುದು ನೀವು, ಲೂಸಿ ಕಂಪ್ರೆಷನ್ ಅಂತ ಇದೆ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್ ಇದು ಆಪ್ಷನ್. ನಿಮ್ಗೆ ಮೇಲ್ಗಡೆ ಇರುವಂತ ಆಪ್ಷನ್ ಗಳು ಯಾವ್ದು ಗೊತ್ತಿಲ್ಲ ಸ್ನೇಹಿತರೆ. ಬಹಳ ಜನಕ್ಕೆ ಗೊತ್ತಿರಲ್ಲ ಸ್ನೇಹಿತರೆ, ವಿಡಿಯೋ ಕನ್ವರ್ಟ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಅವರು ಮ್ಯಾನ್ಯಲ್ ಆಗಿ ಮೇಲೆ ಪ್ರಿಸೆಟ್ ನ ಸೆಲೆಕ್ಟ್ ಮಾಡಿ ಮಾಡ್ಕೊಂಡ್ರೆ ಬೇರೆ ಏನೋ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನನ್ಗೆ ಏನು ಗೊತ್ತಿಲ್ಲ, ಆಪ್ಷನ್ಸ್ ಪ್ರಿಸೆಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ನೇರವಾಗಿ ಲಾಸ್ಟ್ ಈ ಆಪ್ಷನ್ ಗೆ ಬಂದ್ಬಿಡಿ ಸ್ನೇಹಿತರೆ. ಬೇರೆ ಏನು ಟಚ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನಿಮ್ಮ ಒರಿಜಿನಲ್ ವಿಡಿಯೋ ಸ್ಕ್ರೀನ್ ರೆಸಲ್ಯೂಷನ್ ನೋಡಬಹುದು. ಇದು 4K ರೆಸಲ್ಯೂಷನ್ ಆಗಿದೆ. ಇಲ್ಲಿ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ನೋಡಬಹುದು, ರೆಸಲ್ಯೂಷನ್ ನೀವು ಕಮ್ಮಿ ಮಾಡಿದಷ್ಟು ನೀವೇ ಯಾವ ರೆಸಲ್ಯೂಷನ್ ಬೇಕು ಸೆಲೆಕ್ಟ್ ಮಾಡ್ಕೊಂಡಾಗ ಆಗುತ್ತೆ. ರೆಸಲ್ಯೂಷನ್ ನಾನು ಇಲ್ಲಿ ಕಮ್ಮಿ ಮಾಡಕ್ ಹೋಗ್ತಿಲ್ಲ ಸ್ನೇಹಿತರೆ, ಅದು ಹೇಗಿದೆ ಹಾಗೆ ಇರಲಿ ಅಂತ 100% ಕೊಡ್ತಾ ಇದ್ದೀನಿ. ನೀವು ಕೂಡ 100% ಮಾಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುವಂತದ್ದು ಸ್ನೇಹಿತರೆ ಬಿಟ್ ರೇಟ್. ಇಲ್ಲಿ ಕೆಳಗಡೆ ನೋಡಬಹುದು, ವಿಡಿಯೋ ಬಿಟ್ ರೇಟ್ ಎಷ್ಟಕ್ಕೆ ನಿಲ್ಲಿಸಬೇಕು. ವಿಡಿಯೋ ಏನ್ ನೀವು ಕಂಪ್ರೆಸ್ ಮಾಡ್ತಿದ್ದೀರಾ, ಈಗ ಒರಿಜಿನಲ್ ವಿಡಿಯೋ ಹೇಗಿದೆ ನನಗೆ ಕ್ವಾಲಿಟಿ ಹಾಗೆ ಇರಬೇಕು. ಪಿಕ್ಚರ್ ನಲ್ಲಿ ಯಾವುದೇ ಪಿಕ್ಸೆಲ್ಸ್ ಲಾಸ್ ಆಗಬಾರದು. ಆದ್ರೆ ವಿಡಿಯೋ ಫೈಲ್ ಸೈಜ್ ಮಾತ್ರ ರೆಡ್ಯೂಸ್ ಮಾಡ್ತಾ ಇದೀವಿ ಸ್ನೇಹಿತರೆ ನಾವು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ರೆಸಲ್ಯೂಷನ್ ಏನಿದೆ 100% ಹಾಗೆ ಕೊಟ್ಬಿಡಿ. ಕೆಳಗಡೆ ಬಿಟ್ ರೇಟ್ ಮಾತ್ರ ತಂದು 50% ಮಾಡಿ ಸ್ನೇಹಿತರೆ. ಇಲ್ಲಿ ಉದಾಹರಣೆಗೆ 100% ಮಾಡಿದ್ದೀರಾ ಅಂದ್ರೆ ಈ 30 MB ಏನಿದೆ ಅಷ್ಟೇ ಇರುತ್ತೆ. ಇದನ್ನ 50% ಮಾಡಿದ್ದೀರಾ ಅಂದ್ರೆ 14-15 MB ಆಗುತ್ತೆ ಸ್ನೇಹಿತರೆ. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಈಗ 30 MB ಇರುವ ವಿಡಿಯೋ ಫೈಲ್ ನ 15 MB ಮಾಡ್ತಾ ಇದ್ದೀನಿ. ನಿಮ್ಗೆ ಕೆಳಗೆ ಎಸ್ಟಿಮೇಟೆಡ್ ಸೈಜ್ ಕೂಡ ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ ಈ ಫೈಲ್ ಸೈಜ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ 100% ಮಾಡಿ, ಇಲ್ಲಿ ಕೆಳಗಡೆ 50% ಮಾಡಿ. ಬೆಸ್ಟ್ ಸ್ನೇಹಿತರೆ, ಈ ಕ್ವಾಲಿಟಿನಲ್ಲಿ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ 1 GB ಇರುವ ಒಂದು ವಿಡಿಯೋ ಫೈಲ್ 500 MB ಆಗುತ್ತೆ ಸ್ನೇಹಿತರೆ. ಬಹಳಷ್ಟು ನಿಮ್ಮ ಸ್ಟೋರೇಜ್ ಸ್ಪೇಸ್ ಉಳಿಯುತ್ತೆ. ನೀವು ಅದೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಇಂಟರ್ನೆಟ್ ಡೇಟಾ ಕೂಡ ಉಳಿಯುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ನೋಡಬಹುದು ಟ್ರಿಮ್ ಆಪ್ಷನ್ ಕೂಡ ಇದೆ. ನೀವಿಲ್ಲಿ ವಿಡಿಯೋನ ಟ್ರಿಮ್ ಮಾಡಿ ಕೂಡ ಕನ್ವರ್ಟ್ ಮಾಡಬಹುದು. ನಾನು ಈ ಆಪ್ಷನ್ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಕೆಳಗಡೆ ಪ್ರಿವ್ಯೂ ಆಪ್ಷನ್ ಇದೆ, ನಾನು ನೇರವಾಗಿ ಸೇವ್ ಮಾಡ್ತಾ ಇದ್ದೀನಿ. ಕಂಪ್ರೆಸ್ ಅಂತ ಈಗ ಕೊಡ್ತಾ ಇದ್ದೀನಿ. ವಿಡಿಯೋನಲ್ಲಿ ಆಡಿಯೋ ಬೇಕಾ ಅಂತ ಕೇಳ್ತಾ ಇದೆ. ಬೇಡ ಅಂತ ಇಲ್ಲಿ ಟಿಕ್ ಮಾಡಿದ್ರೆ ಆಡಿಯೋ ಮಾತ್ರ ಡಿಲೀಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಆಡಿಯೋ ಹಾಗೆ ಇರಲಿ. ನೀವು ಆಡಿಯೋ ಚಾನಲ್ ಬೇಕಿದ್ರೆ ಚೇಂಜ್ ಮಾಡಬಹುದು. ಹೈ ಕ್ವಾಲಿಟಿ ಆಡಿಯೋ ಬೇಕಿದ್ರೆ ಎನಬಲ್ ಮಾಡ್ಕೊಳ್ಳಿ. ಆಡಿಯೋ ಬಿಟ್ ರೇಟ್ 128 KB ನಾರ್ಮಲ್ ಆಗಿ ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಸ್ಟಾರ್ಟ್ ಅಂತ ಕೊಡಿ. ನೋಡಬಹುದು ಸ್ನೇಹಿತರೆ, ಈಗ ವಿಡಿಯೋ ಕಂಪ್ರೆಸ್ ಆಗ್ತಾ ಇದೆ. ಸ್ನೇಹಿತರೆ, ಇದೊಂದು ಪ್ರೀಮಿಯಂ ಅಪ್ಲಿಕೇಶನ್ ಆಗಿದೆ. ಪ್ಲೇ ಸ್ಟೋರ್ ನಲ್ಲಿ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಮೊದಲಿಗೆ ಸಿಗಲ್ಲ, ನೀವು ಬೈ ಮಾಡಬೇಕಾಗುತ್ತೆ. ನೋಡಬಹುದು ಸ್ನೇಹಿತರೆ, ಸಕ್ಸಸ್ಫುಲಿ ವಿಡಿಯೋ ಕಂಪ್ರೆಸ್ ಆಗಿದೆ. ನೋಡಿ, ಒರಿಜಿನಲ್ ಫೈಲ್ ಸೈಜ್ 30 MB ಇತ್ತು, ಈಗ ಕಂಪ್ರೆಸ್ ಆಗಿರೋ ವಿಡಿಯೋ ಫೈಲ್ 15 MB ಆಗಿದೆ ಸ್ನೇಹಿತರೆ. ಇಲ್ಲಿ ನಾವು ವಿಡಿಯೋನ ಫೈಲ್ ಸೈಜ್ ಮಾತ್ರ ಕಮ್ಮಿ ಮಾಡಿದೀವಿ, ಕ್ವಾಲಿಟಿ ಕಮ್ಮಿ ಆಗಿಲ್ಲ ಸ್ನೇಹಿತರೆ. ನಿಮ್ಗೆ ತೋರಿಸ್ಬಿಡ್ತೀನಿ ಒಂದ್ಸಲಿ. ಇಲ್ಲಿ ಕಂಪೇರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಅಷ್ಟೇ ಸೇಮ್ ಕ್ವಾಲಿಟಿನಲ್ಲಿ ಇದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಸೇಮ್ ಇದೆ ಸ್ನೇಹಿತರೆ. ನಿಮ್ಗೆ ಕ್ವಾಲಿಟಿ ಹಾಗೆ ನೋಡಿದ್ರೆ ಗೊತ್ತಾಗಲ್ಲ. ಒಂದ್ಸಲಿ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಬಹುದು ಸ್ನೇಹಿತರೆ, ವಿಡಿಯೋ ಇಂದ ಫೋಟೋ ಕ್ಯಾಪ್ಚರ್ ಮಾಡಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲಿರುವುದು ಒರಿಜಿನಲ್ ವಿಡಿಯೋ ಫ್ರೇಮ್, ಕೆಳಗಿರೋದು ಈಗ ನಾವು ಕನ್ವರ್ಟ್ ಮಾಡಿರೋದು. ನೋಡಬಹುದು ಸ್ನೇಹಿತರೆ, ಫುಲ್ 100% ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ವಿಡಿಯೋ ಕಂಪ್ರೆಸ್ ಆಗಿದೆ ಸ್ನೇಹಿತರೆ, ಕ್ವಾಲಿಟಿ ಲಾಸ್ ಆಗಿಲ್ಲ. ನೋಡಿದ್ರೆ ಸ್ನೇಹಿತರೆ, ಅಪ್ಲಿಕೇಶನ್ ಚೆನ್ನಾಗಿದೆ. ನೀವು ಪ್ಲೇ ಸ್ಟೋರ್ ನಲ್ಲಿ ವಿಡಿಯೋ ಕಂಪ್ರೆಸರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬಹಳಷ್ಟು ವಿಡಿಯೋ ಕಂಪ್ರೆಸರ್ ಇದೆ. ನಾನು ಈ ಅಪ್ಲಿಕೇಶನ್ ಮಾತ್ರ ಟ್ರೈ ಮಾಡಿದೆ, ಚೆನ್ನಾಗಿದೆ. ನೋಡಬಹುದು ಸ್ನೇಹಿತರೆ, ಅಪ್ಲಿಕೇಶನ್ ಫ್ರೀ ಇದೆ. ಹಾಗೆ ಆಪ್ ಇನ್ ಪರ್ಚೇಸಸ್ ಅಂತ ಇದೆ ಸ್ನೇಹಿತರೆ. ನೀವು ಇಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದೀನಿ ನೋಡಿ ಸ್ನೇಹಿತರೆ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಫೇಸ್ಬುಕ್ ಪೋಸ್ಟ್ ನ ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ, ನಮ್ಮ ಫೇಸ್ಬುಕ್ ಪೇಜ್ ಗೆ ಬರ್ತೀರಾ ನೀವು. ದಯವಿಟ್ಟು ಇಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ಡೈರೆಕ್ಟ್ ನಿಮ್ಗೆ ಈ ಪೋಸ್ಟ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಡೌನ್ಲೋಡ್ ಪೇಜ್ ಮುಂದೆ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಗೋ ಟು ಡೌನ್ಲೋಡ್ ಪೇಜ್ ಅಂತ ಇದೆ,
ಇಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ APK ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. 76 MB ಇದೆ ಇದು. ಇದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಕನ್ವರ್ಟ್ ಮಾಡೋದು ಹೇಗೆ, ಮುಖ್ಯವಾಗಿ ವಿಡಿಯೋನ ಕಂಪ್ರೆಸ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಂಡ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮ್ಗೆ ಬೇಗ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.